ನಮಸ್ತೆ, ಜೈ ಭೀಮ್ ಬಂಧುಗಳೇ. ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ತಮ್ಮ ಪ್ರಕೃತಿ ಸಂತೋಷ್ ಪ್ರತಿ ವರ್ಷದಂತೆ ಈ ವರ್ಷನೂ ನನ್ನ ಸ್ವಗ್ರಾಮದಲ್ಲಿ ವಿಭಿನ್ನ ರೀತಿ ಈ ಕಾರ್ಯಕ್ರಮನ ನಡೆಸ್ಕೊ ಬರ್ತಾ ಇದ್ದಾನೆ. ನಮ್ಮ ಯುವಕರಿಗೆಲ್ಲ ಒಂದು ಅವೇರ್ನೆಸ್ ಕೊಟ್ಕೊಂಡು ಇವತ್ತಿನ ಪರಿಸ್ಥಿತಿ ಪ್ರಕೃತಿ ನಾಶ ಆಗಿ ವಿನಾಶಕ್ಕೆ ನಾಂದಿ ಅಂತ ಸಂದರ್ಭದಲ್ಲಿ ಈ ಯುವಕರಿಗೆ ಈ ಹಳ್ಳಿಯ ಪಂಚಾಯತಿ ಎಲ್ಲ ಹಳ್ಳಿಗಳಿಗೂ ಈ ಪ್ರಕೃತಿಯ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾನ್ಸೆಪ್ಟ್ ಎಲ್ರಿಗೂ ಬರೋದಿಲ್ಲ. ಈಗ ಮುತ್ತಾತಂದಿರು ಏನು ಕೆರೆ ಕುಂಟೆ ಮತ್ತು ರಚ್ಚೆ ಈ ಮರಗಳನ್ನು ಏನು ನೆಟ್ಟಿದ್ದಾರೆ ಅವ್ರು ಯಾರು ಇಲ್ಲ. ಇವತ್ತು ನಾವು ಮೊಮ್ಮಕ್ಕಳಾದಂತವ್ರು ನಾವು ಬಂದು ಆ ಒಂದು ನೆರಳಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆ ನೆರಳು ಎಲ್ಲರಿಗೆ ಗಾಳಿ ಆಗ್ಬಹುದು, ಪ್ರತಿಯೊಂದು ನಮ್ಗೆ ಅದನ್ನ ನಾವು ಯೂಸ್ ಮಾಡ್ಕೊಂತ ಇದೀವಿ. ಇವತ್ ನಾವು ಏನಾದ್ರೂ ಒಂದು ಒಳ್ಳೇದು ಬಯಸಿದ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಅದು ಉಪಯೋಗ ಆಗ್ತದೆ. ಅದು ಅನಾದಿ ಕಾಲದಿಂದ ಬಂದಿರುವಂತ ಒಂದು ಕಾನ್ಸೆಪ್ಟ್. ಬುದ್ಧರ ಹಾದಿ ಹಿಡಿದು ಸಾಮ್ರಾಟ್ ಅಶೋಕರ ಹಾದಿ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿ ಹಿಡಿದು ಈಗಿನ ತನಕ ಅದು ಮುಂದುವರ್ಕೊಂಡು ಬರ್ತಾ ಇರುವಂತ ಇತಿಹಾಸ. ನಾವೆಲ್ಲ ಇತಿಹಾಸವನ್ನು ತಿಳಿಯಬೇಕು, ನೆನೆಸ್ಕೋಬೇಕು. ಭಗವಾನ್ ಬುದ್ಧರು ಹೇಳಿದ್ದಾರೆ, ಸಮಾಜಕ್ಕೆ ನೀನೇನು ಕೊಡ್ತೀಯೋ ಪುನಃ ಅದು ಪಡಿತೀರ್ವಿ ಅಂತ. ನಾವಿವತ್ತು ಒಳ್ಳೇದು ಬಯಸಿದ್ರೆ ಸಮಾಜಕ್ಕೆ ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ಎಲ್ರು ಒಳ್ಳೇದೇ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಇಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಎಲ್ಲರೂ ಮೈಗೂಡಿಸ್ಕೊಂಡು ಒಗ್ಗಟ್ಟಾಗಿ ಜೊತೆಯಾಗಿ ಈ ಹಳ್ಳಿಗಳನ್ನ ಈ ಪರಿಸರವನ್ನ ಉಳಿಸುವಂತ ಕಾರ್ಯಕ್ರಮಗಳನ್ನು ಈ ರೀತಿ ಅವೇರ್ನೆಸ್ ಕೊಟ್ರೆ ಮಾತ್ರ ನಮಗೂ ಒಂದು ಈ ಶಿಕ್ಷಣ ಪಡ್ಕೊಂಡಿರೋದಕ್ಕೂ ನಾವು ಹುಟ್ಟಿರೋದಕ್ಕೂ ಸಾರ್ಥಕ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಬಂಧುಗಳೇ. ಯಾಕಂದ್ರೆ ಈ ನಾನಾ ಸಂಘಟನೆಗಳಾಗಿರ್ಬೋದು, ಈಗ ನೇಸರ ಅಂತ ಒಂದು ಕಟ್ಕೊಂಡು ನಮ್ಮ ಸಂತೋಷ್ ವಿಭಿನ್ನವಾಗಿ ಈ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ನಾವೆಲ್ಲ ಒಂದು ಹೆಮ್ಮೆ ಅನ್ನಿಸ್ತದೆ. ಇಂಥ ಆಲೋಚನೆಗಳು ಈಗಿನ ಕಾಲಘಟ್ಟದಲ್ಲೂ ಯುವಕರಿಗೆ ಮೂಡಿಸ್ತಾ ಇದ್ದಾರಲ್ಲ, ಅದರಿಂದ ಈ ನಾನು ಸುಮಾರು ಸರಿ ಹೇಳಿದ್ದೀನಿ, ನಮ್ಮನ್ನೆಲ್ಲ ಬೆಂಬಲವಾಗಿ ತಗೋ, ನಮ್ಮ ಸಹಕಾರ ತಗೋ ಅಂದ್ರೆ ಏನಕ್ಕೂ ಇಲ್ಲ, ಕಾರ್ಯಕ್ರಮ ಇದೆ ಬಾಣ, ನೀವ್ ಬಂದ್ ಹೋದ್ರೆ ಸಾಕು ಅಂತ ಹೇಳ್ತಾರೆ. ಅದರಿಂದ ಅವರ ಮಾರ್ಗದರ್ಶನ ಇವತ್ತು ಪರಿಸರ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ, ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವಿಂಥ ಕಾರ್ಯಕ್ರಮಗಳು ಬರೀ ಒಂದಳ್ಳಿಯಿಂದ ಅಲ್ಲ, ಇಡೀ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಸಾಲು ಮರದ ತಿಮ್ಮಕ್ಕ ಒಂದು ಅವಿದ್ಯಾವಂತ ಹೆಣ್ಣಾಗಿ ಇವತ್ತು ದೇಶದ ಮನೆ ಮಾತಾಗಿರೋದಂದ್ರೆ ಅದು ಪರಿಸರದಿಂದ ಆಕೆಗೆ ಬಂದಂತ ಒಂದು ಕಾಳಜಿ. ಮಕ್ಕಳಾಗಿ ಏನು ಸಸಿಗಳನ್ನ ಮರಗಳನ್ನಾಗಿ ನೆಟ್ಟು ಪ್ರೀತಿಸಿ ಇವತ್ತು ದೇಶಕ್ಕೆ ಒಂದು ಮಾದರಿ ಹೆಣ್ಣಾಗಿ ಹೊರಹೊಮ್ಮಿದರು. ಇದು ನಿಜವಾದ ಇತಿಹಾಸ. ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಪ್ರಕೃತಿ ಸಂತೋಷಿಗೆ ನಾವೆಲ್ಲ ಹಳ್ಳಿಯವರು, ಯುವಕರು, ಸಂಘಟನಾಕಾರರು ಎಲ್ಲರೂ ಬೆಂಬಲವಾಗಿ ಇರ್ತೀವಿ. ಇನ್ನು ಒಳ್ಳೆ ಕಾರ್ಯಕ್ರಮಗಳು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ. ಈ ವರ್ಷ ಇನ್ನೂ ವಿಭಿನ್ನವಾಗಿ ನನ್ನ ತಮ್ಮ ಸಂತೋಷ್ ಮನೆಗೂ ಬುದ್ಧರು ಮತ್ತು ಅಂಬೇಡ್ಕರ್ ಸಾಹೇಬರು ಅಂತ 2 ಪುಸ್ತಕನ ಚೊಕ್ಕದಾಗಿ ಮುದ್ರಿಸಿ ಎಲ್ಲರಿಗೂ ಅರ್ಥ ಆಗೋ ನಿಟ್ಟಿನಲ್ಲಿ ಇವತ್ತು ಎಲ್ಲರಿಗೂ ಮನೆಗೂ ಅಂಬೇಡ್ಕರ್ ಸಾಹೇಬರು ಮತ್ತು ಬುದ್ಧರು ಅಂತ ಮನೆಗೂ ಹಂಚುತ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರತಿ ಹಳ್ಳಿಗೂ ತಲುಪಲಂತಾಗ್ಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಬಂಧುಗಳೇ, ಈ ದಿನ ಚೌಡೇನಹಳ್ಳಿ ಗ್ರಾಮ, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ ಮಿಡಿತಾ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಗೆಳೆಯ ಅಂತ ಪ್ರಕೃತಿ ಸಂತೋಷ್ ಅವರು ಒಂದು ವಿಭಿನ್ನ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿರುವುದು ನಮ್ಮೆಲ್ಲರಿಗೆ ಸಂತೋಷ ತರುವಂತ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲ ಪರಿಸರವನ್ನ ನಾಶ ಮಾಡುವತ್ತ ಇವತ್ತು ನಾವೆಲ್ಲ ಹೊರಟಿದ್ವಿ. ಆದರೂ ಇಂಥ ದಿನಗಳಲ್ಲಿ ನಮ್ಮ ಪ್ರಕೃತಿ ಸಂತೋಷ್ ಅವರು ಒಳ್ಳೆ ನಿರ್ಧಾರವನ್ನು ತಗೊಂಡು ಇವತ್ತು ಚೌಡೇನಹಳ್ಳಿ ಗ್ರಾಮದಿಂದ ಗೋಣೂರು ಗ್ರಾಮದವರೆಗೂ ಇವತ್ತು ಗಿಡಗಳನ್ನ ನೆಡೆಸಿ ಇವತ್ತು ಪ್ರಕೃತಿಯನ್ನ ಉಳಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ನಾನು ಮೊದಲಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಚೌಡೇನಹಳ್ಳಿ ಗ್ರಾಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೇನೆ ಇವತ್ತು ನಮ್ಮ ತಾಲೂಕಿನ ದಮನಿತರ ಸಂರಕ್ಷಣಾ ಸಮಿತಿಯ ತಾಲೂಕು ಸಂಚಾಲಕರಾದಂತ
ಫ್ರೆಂಡ್ ಸಂತೋಷ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಮೊದಲ ಬಾರಿಗೆ ನಾನು ಸ್ವಾಗತ ಸುಸ್ವಾಗತನ ಬಯಸ್ತೇನೆ. ಹಾಗೇನೆ ಕೋಲಾರ ಜಿಲ್ಲೆಯ ASSK ಜಿಲ್ಲಾ ಸಂಚಾಲಕರಂತ ನಮ್ಮ ಆತ್ಮೀಯ ಸ್ನೇಹಿತರಂತ ಕಾಂತರಾಜ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಈ ಗ್ರಾಮದ ಹಿರಿಯರು, ಶಿಕ್ಷಕರು, ನಮ್ಮೆಲ್ಲರ ಮಾರ್ಗದರ್ಶಕರಂತ ಗೌರವಣ್ಣನವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಇದೇ ಗ್ರಾಮದ ನಾಗಣ್ಣನವರು ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಹಸಿರು ಬಳಗದ ಎಲ್ಲಾ ಕಾರ್ಯಕರ್ತರು, ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಹಾಗೇನೆ ಜಯಮಂಗಲ ಗ್ರಾಮದ ಮಾಜಿ ಸೈನಿಕರು ಕೃಷ್ಣಣ್ಣನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಿ ಈ ಕಾರ್ಯಕ್ರಮ ಯಶಸ್ವಿಯಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ವಿನಮ್ರವಾಗಿ ಪ್ರಾರ್ಥಿಸ್ತೀನಿ. ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಏನು ಹಸಿರು ಹೆಜ್ಜೆ ಬಳಗ ಈ ಒಂದು ನಿರ್ಧಾರ ತಗೊಂಡಿದೆ, ಈ ಒಂದು ನಿರ್ಧಾರಕ್ಕೆ ಸದಾ ಬೆಂಬಲವಾಗಿ ನಾವು ಇರ್ತೀವಿ. ಮತ್ತೆ ಅಶೋಕ್ ಸಾಮ್ರಾಜ್ ಮತ್ತೆ ನಮ್ಮ ಸಾಲು ಮರದ ತಿಮ್ಮಕ್ಕನವರ ಸವಿನೆನಪಿಗಾಗಿ ಮನೆ ಮನೆ ಅಂಬೇಡ್ಕರ್ ಮತ್ತೆ ಬುದ್ಧ ಅನ್ನೋ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂತೋಷ್ ಅಣ್ಣವರು, ಪ್ರಕೃತಿ ಸಂತೋಷ್ ಅಂತ ಖ್ಯಾತಿಯಾಗಿರ್ತಕ್ಕಂಥವ್ರು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸದಾ ಅಲ್ಲಿಂದ ಡೆಲ್ಲಿವರೆಗೂ ಹೋಗೋದಕ್ಕೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನ ಎಲ್ಲಾ ತರದಲ್ಲೂ ಸಹಕಾರವನ್ನ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ನಮೋ. ಎಲ್ಲ ಜಗತ್ತಿಗೆ ಬೆಳಕನ್ನು ನೀಡಿದಾರಿವೆ ಅಂಬೇಡ್ಕರ. ದಿಕ್ಕು ದಿಕ್ಕಿಗೂ ಉಂಗಿರಣ ಬೀರಿದ ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಲಿ ಬರಿಗಲ್ಲು. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಲಿ ಬರಿಗಲ್ಲು. ಹೋದಲ್ಲೆಲ್ಲ ಹಸಿವಿಗುನು ಗುಡುಗಾಗಿ ಗುಡುಗಿದೆ ನೀ ಕಾರ್ಮುಗಿಲು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಬಂಧನಗಳೆಲ್ಲ ನೀನು ಕಳಿಸಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ. ಬಂಧನಗಳೆಲ್ಲ ನೀನು ಕಳಿಸಿದೆ, ಕಾರ್ಯಕಾರಣಗಳನ್ನು ಹುಡುಕಿದೆ. ವಿವೇಕದ ಕಣ್ಣು ತೆರೆಸಿದೆ, ಸ್ವಭ್ರಾಂತಿಯ ಹೊರ ದೂಡಿದೆ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಪಂಚಮರಿಗೆಲ್ಲ ಪಂಚಭೂತಗಳು ದಕ್ಕಲೇಬೇಕು ಉಸಿರಾಡಲು. ಪಂಚಮರಿಗೆಲ್ಲ ಪಂಚಭೂತಗಳು ದಕ್ಕಲೇಬೇಕು ಉಸಿರಾಡಲು. ಪಂಚಶೀಲ ತತ್ವಗಳು ಬೇಕು ಮಾನವರಾಗಿ ಬದುಕಲು. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಜೈ ಭೀಮ್. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. Gracias.